ಮೋಟು ಪತ್ಲು ಮನೆ ಬೀಗ ಹಾಕಿದೆ. ಮೋಟು ಪತ್ಲು, ನಾನ್ ನಿಮ್ಮನ್ನೇ ಹುಡುಕೊಂಡ್ ಬಂದೆ. ಹೇಗಿದೆ ನನ್ನ ಹೊಸ ಕಾರು? ಸೂಪರ್ ಅಲ್ವಾ? ವಾರೆ ವಾ, ಕಂಗ್ರಾಟ್ಸ್. ಹೊಸ ಮಾಡ್ಲು ಕಾರಲ್ವಾ? ಈ ಕಾರ್ನ ನಾನ್ ನಿಮಗೆ ಕೊಡ್ತಾ ಇದ್ದೀನಿ. ಅಚ್ಚಾ, ಥ್ಯಾಂಕ್ ಯು, ಧನ್ಯವಾದ, ಶುಕ್ರಿಯಾ. ದೇವರು ನಿಮ್ ರೀತಿಯ ಬಾಸ್ ಎಲ್ರಿಗೂ ಕೊಡ್ಲಿ. ಅಯ್ಯೋ, ನೀನೇ ಇಂದ್ರ, ಮಹೇಂದ್ರ, ದೇವೇಂದ್ರ, ನಿನ್ನಂತವ್ರು ಹುಡ್ಕೋದ್ರು ಎಲ್ಲೂ ಸಿಗಲ್ಲ. ಏನ್ ಈ ತರ ಮಾತಾಡ್ತಿದ್ದೀರ ನೀವು? ನಾನು ನನ್ನ ಕಾರ್ನ ನಿಮಗ್ ನೋಡ್ಕೊಳಕ್ ಕೊಡ್ತಾ ಇದ್ದೀನಿ. ನೋಡ್ಕೋಬೇಕಾ? ಹೌದು, ನಾನು ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಬರ್ತೀನಿ. ಹೊಸ ಕಾರ್ ಅಲ್ವಾ, ಒಂಟಿಯಾಗಿ ಬಿಡಕ್ಕಾಗಲ್ಲ. ಈ ಕಾರ್ ಮೇಲೆ ಒಂದು ಗೆರೆ ಬಂದ್ರು ನಿಮ್ ಮೈ ಮೇಲೆ ಬೇಜಾನ್ ಬರ ಬೀಳುತ್ತೆ, ಗೊತ್ತಾಯ್ತಾ? ಬೇಡ ಪತ್ಲು, ಕಾರ್ ಒಳಗೆ ಒಂದ್ಸಾರಿ ಕೂತ್ಕೊಂಡ್ ನೋಡು, ಎಷ್ಟು ಚೆನ್ನಾಗಿದೆ ಗೊತ್ತಾ? ನಡಿ ನಡಿ, ಒಂದ್ ರೌಂಡ್ ಹೋಗ್ ಬರೋಣ ಆರಾಮಾಗಿ. ಬೇಡ, ಈ ವಿಷಯ ಬಾಕ್ಸರ್ಗೆ ಏನಾದ್ರು ಗೊತ್ತಾರೆ ಮಕ್ಕ ಮುತ್ತಿ ನೋಡಿದಾಗ ಹೊಡೆದಾಕ್ ಬಿಡ್ತಾನೆ. ಆಗ ಏನ್ ಮಾಡ್ತೀಯ? ಕೆಟ್ಟ ಪಕ್ಕ ಇಟ್ಕೊಂಡು ಈ ತರ ಕಾರ್ ಓಡಿಸೋ ಅವಕಾಶ ಮತ್ತೆ ಇನ್ನೊಂದ್ಸಾರಿ ಸಿಗಲ್ಲ ಕಣೋ. ನನ್ ಮಾತ್ ಕೇಳ. ಆದ್ರೆ ಗೀದ್ರೆ ಎಲ್ಲ ಬಿಟ್ಬಿಡೋ ಪತ್ಲು. ಒಂದ್ ತಿಳ್ಕೊ, ದೇವ್ರು ಅಸ್ತು ಒಂದೇ ಜಗತ್ನಲ್ಲಿ ಒಂದ್ ಹುಲ್ಕಡ್ಡಿ ಸಹ ಆ ಕಡೆ ಈ ಕಡೆ ಅಲ್ಲಾಡಲ್ಲ. ನೋಡು, ಇಂಜಿನ್ ಶುರು ಆಯ್ತು. ಯಾರ ಕೃಪೆ? ಎಲ್ಲ ಭಗವಂತನ ದಯೆ. ಮತ್ತೀಗ ಕಾರ್ ಮುಂದೆ ಹೋಯ್ತು, ಯಾರ ದಯೆ? ಭಗವಂತನ ದಯೆ. ಸೊ ನಾವು ಅವನಿಚ್ಛೆ ಇಲ್ದೇನೆ ಏನೂ ಮಾಡಕ್ಕಾಗಲ್ಲ. ನಡಿ, ಇನ್ನೊಂದ್ ರೌಂಡ್ ಹೋಗಿ ಬರೋಣ. ಈ ರೌಂಡ್ ಇಂದ ಮುಂದೆ ಏನಾಗುತ್ತೋ ಅಂತ ನನಗ್ ಭಯ ಆಗಿದೆ. ಇದೇ ಕಡೆ ರೌಂಡ್ ಇರ್ಬೇಕು ನಮ್ದು. ಗಂಗಮ್ಮ, ನಡಿ, ಬಿಸಿ ಬಿಸಿ ಸಮತ ತಿನ್ನೋಣ. ಅಯ್ಯ, ಮೊದ್ಲು ಕಾರ್ನ ಪಾರ್ಕ್ ಮಾಡಪ್ಪ, ಇಲ್ಲಿ ಜಾಗನೇ ಇಲ್ಲ. ಏನ್ ಅಂಕಲ್, ಕಾರ್ ಓಡಿಸ್ತಿದ್ದೀರಾ ಇಲ್ಲ ಎತ್ತಿನ ಗಾಡಿನ? ಬನ್ನಿ ರೇಸ್ ಮಾಡೋಣ. ನಿಮ್ ಕಾರ್ಗಿಂತ ನನ್ ಸೈಕಲ್ ತುಂಬಾನೇ ಚೆನ್ನಾಗಿದೆ. ಬಾಯ್ ಮುಚ್ಚೋ, ನಿನ್ ಕೆಲಸ ನೋಡ್ಕೊಂಡು ಹೋಗು. ನಿಮ್ ಎತ್ತಿನ ಗಾಡಿಗಿಂತ ನನ್ ಸೈಕಲ್ ಚೆನ್ನಾಗಿದೆ. ಬನ್ನಿ ರೇಸ್ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಸರಿಯಾಗಿದ್ರೆ ನೋಡೇ ಬಿಡೋಣ. 1 2 3. ಹೇ ಹೇ ಹೂ ಹೂ. ಅಯ್ಯೋ ಬೇಡ ಕಣ ಮೋಟು, ರೇಸ್ ಎಲ್ಲ ಬೇಡ ಕಣೋ. ಬಾಕ್ಸರ್ ಗೊತ್ತಾರೆ ನಮ್ ತಿಥಿ ಮಾಡ್ತಾನೆ. ಅವನಿಗೆ ಗೊತ್ತಾಗಲ್ಲ ಬಿಡೋ, ನಮ್ಮ ಮಾನ ಮರದ ಪ್ರಶ್ನೆ ಇದು. ದಾರಿಲಿ ಹೋಗೋರು ಬರೋಲ್ಲ, ನಮ್ಗೆ ಅವಮಾನ ಮಾಡಿದ್ರೆ ಹೆಂಗೋ ಸಾಧ್ಯ? ಬರ್ತಾ ಇಲ್ಲಂತೆ ರೇಸ್ ನಮ್ಮ ಹತ್ರ, ನಾವು ಬಿಟ್ಬಿಡ್ತೀವ? ಅಯ್ಯೋ, ಪೊಲೀಸವ್ರು ಬರ್ತಾವ್ರಲ್ಲ ಮೋಟು. ಪೊಲೀಸರು ಬರ್ಲಿ ಬಿಡ, 1000 ಪೊಲೀಸರಿಂದ ಬಂದ್ರು ಸರಿ. ಈ ನಿನ್ ಮೋಟನ್ ಹಿಡಿಯೋದು ತುಂಬಾ ಕಷ್ಟ, ಅಸಾಧ್ಯ ಕಣೋ. ಅಯ್ಯೋ ರೇ, ನಿನ್ ಹಿಂದೆ 100 ಜನ ಪೊಲೀಸ್ ಬರ್ಲಿ ಬಿಡು, ಆದ್ರೆ ಅವ್ರನ್ನೆಲ್ಲ ಹೆಂಗ ಹ್ಯಾಂಡಲ್ ಮಾಡ್ತೀಯಾ? ಅದ್ರ ಮೊದ್ಲು ಹೇಳಪ್ಪ ನೀನು. ಅಯ್ಯೋ ಪತ್ಲು, ನಾ ಸುಮ್ನೆ ಡೈಲಾಗ್ ಹೊಡಿತಿಲ್ಲ ಕಣೋ. ಅಯ್ಯೋ, ಗಾಡಿ ಸಲ ಬಾಣ್ಲೆ ಹಿಂದೆ ಚಿಂಗಂ ಬರ್ತಾವ್ರೆ. ಒಂದೇ ತಡಿರೋ, ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ಖಂಡಿತ ಎಂಪಾಸಿಬಲ್. ಕೊನೆಗೂ ಹಿಡಿದೇ ಬಿಟ್ಟೆ ನೋಡಿ. ಈಗ ಹೇಳಿ, ನೀವು ನನ್ನ ನೋಡಿ ಯಾಕೆ ಅಡ್ಡಗಡ್ಡಿ ಹೆಂಗ್ ಗಾಡಿ ಓಡಿಸಿದ್ರಿ? ನಾವ್ ಓಡ್ತಾ ಇರ್ಲಿಲ್ಲ ಸರ್, ಕಾರಲ್ಲಿ ಒಂದು ರೌಂಡ್ ನೋಡಿದ್ದು. ಓಕೆ, ಆದ್ರೆ ತಾವು ಓವರ್ ಸ್ಪೀಡಿಂಗ್ ಯಾಕೆ ಮಾಡಕತ್ತೀರಿ? ಅವಸರನೇ ಅಪಾಯಿ ಕಾರಣ ಅಂತ ನಿಮಗೆ ಗೊತ್ತಿಲ್ವೇನು? ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ತಾನೇ? ತೆಗಿರಿ 300 ರೂಪೀಸ್ನ. 400, 500, 500. ಏನಂಕಲ್, ಬಿದ್ರ ಹಳ್ಳಕ್ಕೆ? ನಾನ್ ಹೇಳಿಲ್ವಾ ನನ್ ಸೈಕಲ್ ನಿಮ್ ಕಾರ್ಗಿಂತ ತುಂಬಾ ಚೆನ್ನಾಗಿದೆ ಅಂತ? ಇದ್ರಲ್ಲಿ ಓವರ್ ಸ್ಪೀಡಿಂಗ್ ಭಯಾನೂ ಇಲ್ಲ, ಫೈನ್ ಕಟ್ಬೇಕಾಗೂ ಇಲ್ಲ. ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ಲ ಒದೆ ತಿಂತೀಯೋ ಹೇಳೋ. ನಿನ್ ಕಿರಿಕಿಂದ 500 ರೂಪಾಯಿ ನುಕ್ಸಾನ್ ಆಯ್ತು. ಅಯ್ಯೋ, ಇದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ಬನ್ನಿ, ನಾನ್ ನಿಮ್ಗೆ ಬಿಸಿ ಬಿಸಿ ಸಮೋಸ ಮತ್ತೆ ಜಿಲೇಬಿ ಕೊಡಿಸ್ತೀನಿ. ಬನ್ನಿ ಬನ್ನಿ. ನಿಜವಾಗ್ಲು ಸಮೋಸಾದ್ ಕೊಡಿಸ್ತೀಯನೋ? ಹಾ ಹಾ, ನಾನೇ ತಿನ್ನಿಸ್ತೀನಿ. ನೀನ್ ಎಷ್ಟು ಒಳ್ಳೆ ಹುಡುಗ ಕಣ. ನಡಿ, ಬೇಗ ಬೇಗ ನಡಿ. ಬೇಗ 3 ಪ್ಲೇಟ್ ಸಮೋಸ ತಗೊಂಡ್ ಬಾಪ.
ಅದೇ ಮೊದ್ಲು ಹಳೆ ಬಾಕಿ ಕೊಡ, ಆಮೇಲೆ ಸಮೋಸ ಕೊಡ್ತೀನಿ ನಿನಗೆ. ಸಮೋಸನ ಈ ಹುಡುಗ ಕೊಡಿಸ್ತಾ ಇದ್ದೇನೆ. ಹ್ಮ್. ಏನಪ್ಪ ಬರೀತೀನಿ ಹೆಸರು? ನಂದು. ನಾನು ಮುದ್ದಾದ, ಚಂದದ, ಸ್ವೀಟ್ ಆದ ನಂದು. ಎಷ್ಟು ಒಳ್ಳೆ ಹೆಸರಪ್ಪ ನಿಂದು. ಇಲ್ಲ ಇಲ್ಲ ಇಲ್ಲ, ನಾನೇ ನನ್ ಕೈ ಯಾರೇ ನಿಮಗೆ ತಿನ್ನಿಸ್ತೀನಿ. ನೀವ್ ನಿಮ್ ಕೈ ಎಣ್ಣೆ ಮಾಡ್ಕೊಳ್ಬೇಡಿ. ಏನೋ ಫಿಟ್ಟಿಂಗ್ ಇಟ್ಟ. ನಿಮ್ಮಂತ ಒಳ್ಳೆ ಹುಡುಗರನ್ನ ಇತ್ತೀಚೆಗೆ ಆ ದೇವರು ಭೂಮಿ ಮೇಲೆ ಕಳಿಸ್ತಾನೆ ಇಲ್ಲ. ಎಷ್ಟು ಮಜವಾಗಿದೆ. ಮೋಟು, ನನಗೆ ಈ ಹುಡುಗನ ಮೇಲೆ ನಂಬಿಕೆ ಇಲ್ಲ. ಏನೋ ಗೋಲ್ಮಾಲ್ ಮಾಡ್ತಾ ಇದ್ದಾನೆ ಇವನು. ಏನೋ ಪತ್ಲು ನೀನು ಮಕ್ಕಳ ಮೇಲೆ ಅನುಮಾನ ಪಡ್ತೀಯಲ್ಲೋ. ನೋಡ ಪತ್ಲು, ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. 50 ರೂಪಾಯಿ ತೆಗಿರಿ ಸರ. ಸೋಲು ಬೇಟ, ಇವನಿಗೆ 50 ರೂಪಾಯಿ ಕೊಟ್ಬಿಡಪ್ಪ. ನನ್ ಹತ್ರ 50 ಪೈಸೆನೂ ಇಲ್ಲ. ಏನಪ್ಪ ನೀನ್ ತಾನೇ ಹೇಳಿದ್ದು ಸಮೋಸ ತಿನ್ನಿಸ್ತೀನಿ ಅಂತ? ನಾನೇ ತಿನ್ನಿಸ್ತಾ ಇದ್ದೀನಲ್ಲ, ತಗೊಳ್ಳಿ ಕೊನೆ ಸಮೋಸ. ನಾನು ಆಗ್ಲೇ ಹೇಳ್ದೆ ನೀನು ಇವನ್ನ ನಂಬೇಡ ಅಂತ. ಈಗ ಏನ್ ಮಾಡ್ತೀಯ ನೀನು? ನೋಡಿ, ಇವನಂತ ಯಾಮರ್ಸ ಹುಡುಗ ನನ್ನ ಪ್ರಪಂಚದಲ್ಲಿ ಎಲ್ಲೂ ನೋಡೇ ಇಲ್ಲ ಕಣೋ. ಅಂಕಲ್, ನನ್ ವಿಷಯ ಬಿಡಿ. ಈಗ ನಿಮ್ ಕಾರ್ ಗತಿ ನೋಡಿ. ಅಲ್ ನೋಡಿ ನಿಮ್ ಕಾರು. ಅಯ್ಯೋ ನಿಂತ್ಕೊಳ್ಳಿ. ಕಾರು! ಅಣ್ಣ ನಿಂತ್ಕೊಳ್ಳಿ. ಅಯ್ಯಯ್ಯೋ ಅಣ್ಣ ನಿಂತ್ಕೊಳ್ಳಿ. ನಾನಿನ್ ಬಿಡಲ್ಲ ಕಣ್ಲಿ. ಈಗ 1 ಸಮೋಸ ಇಟ್ಕೊಂಡ್ ಪೂಜೆ ಮಾಡ್ತೀರಾ? ಕೊಡಿ, ನಾನೇ ತಿಂದ್ಬಿಡ್ತೀನಿ. ಅಲೆ ಇವನ. ಅಯ್ಯೋ ಪೊಲೀಸ್ ಅಣ್ಣ! ದಿಲ್ಸಪ್ಪ, ಅಯ್ಯೋ, ಯಾರಿಗೆ ಕೈ ಬಿಟ್ಟಿದ್ದೀರಿ? ಇಲ್ಲ ಅಂದ್ರೆ ನಾನು ಬಿಡಕ್ಕೆ ಇಲ್ಲ. ಏನ್ ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ ನಿಲ್ಸಿಯಪ್ಪ, ಓಡಕ್ಕಾಗಲ್ಲ. ಅಯ್ಯೋ. ಅಯ್ಯೋ ಆ ಬಾಕ್ಸರ್ ಕೈಲಿ ಸಿಕ್ಕಾಕೊಂಡ್ರೆ ಅಣಗಾಯಿ ನಿರ್ಗಾಯಿ ಮಾಡ್ತಾನೆ. ಕಣೋ, ಏನ್ ಮಾಡೋದಪ್ಪ ಈಗ? ಅಯ್ಯಪ್ಪ. ಅಯ್ಯೋ ಗಟ್ಟಿಯಾಗಿ. ಅಯ್ಯಪ್ಪ. ಅಯ್ಯಯ್ಯೋ. ಓಯ್, ಪೊಲೀಸ್ ಡ್ರೆಸ್ ಹಾಕೊಂಡು ಕಳ್ತನ ಮಾಡ್ತಾ ಇದೀಯಾ? ನಾನು ಏನ್ ಅನ್ಕೊಂಡಿದ್ಯಾ? ನನಗಷ್ಟು ಗೊತ್ತಾಗಲ್ಲ ಅನ್ಕೊಂಡ್ಯಾ? ಈಗ ಬಾ ನೀನು ಚಿಂಗಂ ಸಾಯ ಬರತ್ರ. ಆ. ನಿನ್ನ ಕೂಗಿಗೆ ನಾನು ಓಡೋಡಿ ಬಂದೆ. ಚಿಂಗಂ ಸರ್, ಇವು ನನ್ನ ಕಾರ್ನ ಕರ್ಕೊಂಡು ಹೋಗಕ್ ನೋಡ್ತಾ ಇದ್ದಾನೆ. ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರು. ನೀವು ನಿಮ್ಮ ಕಾರ್ನ ನೋ ಪಾರ್ಕಿಂಗ್ ನಲ್ಲಿ ನಿಲ್ಸಿದ್ರಿ, ಅದಕ್ಕೆ ಫೈನು 300 ರೂಪಾಯಿ. ಅಯ್ಯೋ, 300 ರೂಪಾಯಿನ? ಮೊದ್ಲೇ 500 ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೀರಿ. 400. ಅಯ್ಯೋ, ನಮ್ ದುಡ್ಡು ಯಾಕೆ ಹಿಂಗ್ ಸುಲಿಗೆ ಮಾಡ್ತಾ ಇದ್ದೀರಾ? ನಮ್ ದುಡ್ಡಿಂದಾನೇ ನಿಮ್ ಸಂಸಾರ ನಡೀತಿದ್ಯಾ? 500. ಅರೆ ಸರ್, ಇದನ್ನ ತಗೊಳ್ಳಿ ಸರ್. 500 ಆಯ್ತಾ? ಹೇಳಿ ಅಂಕಲ್, ನನ್ ಸೈಕಲ್ ನಿಮ್ ಎತ್ತಿನ ಗಾಡಿಗಿಂತ ಚೆನ್ನಾಗಿದೆ ಅಲ್ವಾ? ಎಲ್ಲಾದ್ರೂ ಪಾರ್ಕ್ ಮಾಡಿ, ನೋ ಪ್ರಾಬ್ಲಮ್. ನೀಲಿಲ್ಲ, ಮೊದ್ಲು ಕಳ್ಸ್ಕೊಳೋ, ಇಲ್ಲಾಂದ್ರೆ ನಿನ್ ಬೋಟಿ ನಾನ್ ನಿಕ್ಕಲ್ ಮಾಡ್ಬಿಡ್ತೀನಿ. ಚಿಂಗಂ ಸರ್ ಮುಂದೆ ಮಕ್ಳಿಗ್ ಹೊಡೆದ್ರೆ ಅವರು ಜೈಲಿಗೆ ಹಾಕ್ತಾರೆ. ಬಾರ ಮೋಟು, ಬೆಳಗ್ಗೆ ನಮ್ಮಕ್ಕ ನಾವೇ ನೋಡ್ಕೊಂಡು ಅನ್ಸುತ್ತೆ. ಅಷ್ಟು ಕೆಟ್ಟದಾಗಿದ್ದೀವೇನೋ? ತಳ್ಳೋ. ಮೋಟು, ನನ್ನೊಬ್ಬನ ಕೈ ತಳ್ಳಕ್ ಆಗ್ತಿಲ್ಲ ಕಣೋ. ನಿಲ್ಲು, ನಾನು ಬಂದು ತಳ್ತೀನಿ. ಹೆಂಗೆ ಯಾರೇ ತಳ್ಳಿದ್ದು ನೋಡಿ, ಹೆಂಗ್ ಹೋಗ್ತಾ ಇದೆ. ಹೌದು. ಈಗ ಕಾರ್ ಓಡಿಸ್ತಿರೋರು ಯಾರು? ಯಾರು? ಓ, ಕಾರಲ್ಲಿ ಡ್ರೈವರೇ ಇಲ್ಲ. ನಿಲ್ಲು. ಅಯ್ಯಯ್ಯೋ, ಕಾರು. ಅಯ್ಯೋ, ಕಾರು ಚೆನ್ನಾಗಿತ್ತು ಕಣ, ಕಾರು. ಅಯ್ಯೋ ಅಯ್ಯೋ, ಬೆಟ್ಟ ಹತ್ತುತ್ತಾ ಇದೆ ಕಣ. ಮೋಟು, ಬೇಗ ಬಾರೋ. ಬರ್ತಾ ಇದೀನಿ ಕಣ. ಅಯ್ಯಪ್ಪ. ಅಯ್ಯೋ, ಜಂಪ್ ಮಾಡ್ದೆ. ಕಾರ್ ಮೇಲೆ ಜಂಪ್ ಮಾಡೋ ಅಂತ ಹೇಳಿದ್ದು. ಕಾಣಿಸ್ಲಿಲ್ಲ ಕಣೋ. ಅಪ್ಪ, ಅಯ್ಯಯ್ಯೋ, ಏನ್ ಮಾಡೋದ? ಅಯ್ಯೋ, ಅಯ್ಯೋ, ಕಾರೆಲ್ಲ ಪೀಸ್ ಪೀಸ್. ಅಯ್ಯೋ
ಮೋಟು ಹೇಗೇನಾದ್ರು ಮಾಡು ಇಲ್ಲಾಂದ್ರೆ ಬಾಕ್ಸರ್ ನಮ್ಮನ್ನ ಸುಮ್ಮನೆ ಬಿಡಲ್ಲ. ನನ್ನ ಹೊಟ್ಟೆ ಹಸುವಾಗಿದ್ರೆ ನನ್ನ ತಲೆ ಓಡಲ್ಲ ಅಂತ ಗೊತ್ತಿಲ್ಲ ನಿಂಗೆ? ನಿಂಗೇನು ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ? ಮೋಟು ಬಾಕ್ಸರ್ ಕೈ ನಾವು ಸಿಕ್ಕಾಕೊಂಡ್ರೆ ನಮ್ಮ ಸ್ಥಿತಿನೂ ಇದೇ ಆಗುತ್ತೆ. ಅಕಸ್ಮಾತ್ ನೀನ್ ಬಚಾವಾದ್ರೆ ನನ್ನ ಬಾಡಿನ ಸರಿಯಾಗಿ ಜಫನ್ ಮಾಡು. ಆಯ್ತು ಪತ್ಲು, ನೀನ್ ಬದುಕಿದ್ರೆ ನನ್ನ ಬಾಡಿನ ಡಾಕ್ಟರ್ ಮುನ್ಸ್ವಾಮಿ ಹತ್ರ ರಿಸರ್ಚ್ ಕೊಟ್ಬಿಡು. ತಳ್ಳೋ ಜೋರಾಗಿ. ಓ ಏನು ವೆಯ್ಟ್ ಇದೆಯಪ್ಪ. ಆದಷ್ಟು ಬೇಗ ಇದ್ರ ಸ್ಪೇರ್ ಪಾರ್ಟ್ಸ್ನೆಲ್ಲ ಸರಿಯಾಗಿ ಜೋಡ್ಸೋಣಪ್ಪ. ಈ ಬಾಕ್ಸರ್ ಬಂದ್ರೆ ನಮ್ ಕತೆ ಮುಗೀತು ಕಣೋ. ಓ, ನೀವಿಬ್ರು ನನ್ನ ಕಾರ್ನ ಒರೆಸ್ತಾ ಇದ್ದೀರಾ? ಧನ್ಯವಾದಗಳು. ನೀವಿಬ್ರು ಎಷ್ಟು ಒಳ್ಳೆಯವರು. ಇದು ನಮ್ ಜವಾಬ್ದಾರಿ. ಒಬ್ರಿಗೊಬ್ರು ಸಹಾಯ ಮಾಡದೆ ಹೋದ್ರೆ ನಾವ್ ಬದುಕಿದ್ದು ಏನ್ ಪ್ರಯೋಜನ ಅಪ್ಪ? ಬನ್ನಿ, ನಿಮ್ಮಿಬ್ರು ನಾನೊಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಲಾಂಗ್ ಡ್ರೈವ್ ಬೇಡ ತಂದೆ. ಡಾಕ್ಟ್ರು ನಾವು ಲಾಂಗ್ ಡ್ರೈವ್ ಹೋಗ್ಬಾರ್ದು ಅಂತ ಅಡ್ವೈಸ್ ಮಾಡಿದ್ದಾರೆ. ಅಯ್ಯೋ, ಬಾ. ಮೋಟು ಪತ್ಲು, ನಾನ್ ನಿಮ್ಮಿಬ್ರನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡಿದ್ರು ನೀವು ನನ್ನ ಗಾಡಿನ? ನಿಂತ್ಕೊಳ್ರೋ. Watch India's largest kids library only on Jio Hotstar. Download the app now.